ಹಾಯ್ ಫ್ರೆಂಡ್ಸ್, ನನ್ನ ತಂಗಿ ಬಂದಿದ್ದಾಳೆ. ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಏನು ಮಾಡ್ತಿದ್ದೀಯಮ್ಮ? ನಾನು ಇವತ್ತು ಅಮಟೆಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಅಮಟೆಕಾಯಿ ಇದು ಯಾವ ಊರು? ಅಮಟೆಕಾಯಿ ಇದು ತಿಪ್ಟೂರು. ತಿಪ್ಟೂರಲ್ಲಿ ಅಮಟೆಕಾಯಿ ಅಂತಾರಂತೆ. ಇದು ಹಾಸನ ಡಿಸ್ಟಿಕ್ ಅವರಿಗೆಲ್ಲ ಗೊತ್ತಿರುತ್ತೆ. ಈ ಕಡೆ ನನಗೆ ಗೊತ್ತಿಲ್ಲ, ಬೆಂಗಳೂರು ಸೈಡ್ ಅವರಿಗೆ. ಬಟ್ ಹಾಸನ ಡಿಸ್ಟಿಕ್ ಅವರಿಗೆ ಪಕ್ಕ ಇದು ಗೊತ್ತು. ಅಮಟೆಕಾಯಿ ಅಂದ್ರೆ ಅಮಟೆಕಾಯಿ ಬೆಂಗಳೂರಲ್ಲಿ ಏನಂತ ಕರೀತಾರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ನೋಡಿ. ಇದನ್ನ ಈ ಥರ ಫುಲ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಮತ್ತು ಇದಕ್ಕೆ ಬೇಕಾಗಿರೋದು ಇಷ್ಟೇ, 3 ಐಟಮ್: ಒಣಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ. ಬಟ್ ಏನಂದ್ರೆ ಕೆಲವರು ಇದನ್ನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಾರೆ. ನಾನು ಸಿಪ್ಪೆನ ತೆಗೆಯಲ್ಲ, ಹಂಗೆ ಹಾಕ್ತಿದ್ದೀವಿ. ನೋಡೋಣ ಯಾವ ಥರ ಮಾಡ್ತಾಳೆ ಅಂತ. ಏನಿಲ್ಲ, ಈ ಎರಡು ರುಬ್ಕೊಂಡ್ಬಿಟ್ಟು, ಬಟ್ ಇದನ್ನ ಪೂರ್ತಿ ಸಣ್ಣಕ್ಕೆ ರುಬ್ಬಾರ್ದು, ತರಿ ಥರ ರುಬ್ಬೇಕು. ನೀರು ಹಾಕ್ಬಾರ್ದು ಜಾಸ್ತಿ. ಮಿಕ್ಸಿಗೆ ಹಾಕ್ಕೊಂಡು ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಈ ಜಾಡಲ್ಲಿ ಹಾಕ್ಕೋಬೇಕು, ಗಾಜಿನ ಜಾಡಲ್ಲಿ ಹಾಕೋಬೇಕು, ಇಲ್ಲಾಂದ್ರೆ ಪ್ಲಾಸ್ಟಿಕ್ ಜಾಡಲ್ಲಾದರೂ ಹಾಕೋಬೋದು. ಈ ಥರ ಚೆನ್ನಾಗಿ ಫುಲ್ಲು ರುಬ್ಕೋಬೇಕು. ರುಬ್ಕೊಂಡಿದ್ದಾದ್ಮೇಲೆ ಏನೇನು ಹಾಕ್ತಾಳೆ ಅಂತ ನೋಡಿ ನೀವೇ. ರುಬ್ಬಿರೋದನ್ನೆಲ್ಲ ಹಾಕೋಬೇಕು ಫಸ್ಟು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಅಮಟೆಕಾಯಿ ತಿಂತಿರೋದು ಫಸ್ಟ್ ಟೈಮೇ. ಬಟ್ ಬೇರೆ ಕಡೆ ಎಲ್ಲ ಇದೇನೋ ಅನ್ಕೊತೀನಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್. ಇದನ್ನ ಏನಂತಾರಂತ ನಮ್ಮಮ್ಮನ ಕೇಳ್ತೀನಿ ನಾನು. ನೀವು ಗೊತ್ತಿದ್ರೆ ನೀವು ಹೇಳಿ. ಅಮೆಕಾಯಿ ಜೊತೆಗೆ ಉಪ್ಪು ಅದಕ್ಕೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು. ಅದು ಉಪ್ಪಿನಕಾಯಿ ಉಪ್ಪು ಸ್ವಲ್ಪ ಮುಂದೆ ಏನು ಉಪ್ಪು ಜಾಸ್ತಿನೇ ಹಾಕೊಂಡ್ರು ಪರವಾಗಿಲ್ವಂತ. ಅದು ಅವ್ರ ಮೇಲೆ ಡಿಪೆಂಡ್. ಈ ಥರ ಕಾಯಿ ಎಲ್ಲ ಫುಲ್ ಇದರಲ್ಲಿ ಹಾಕೋಬಿಡ್ಬೇಕು. ಇದನ್ನ ಇವಾಗ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಅರಿಶಿನ ಹಾಕೋಣವಾ? ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕಷ್ಟೇ. ಅಂತೆ ಬೇಕಂದ್ರೆ ಹಾಕೋಬೋದು, ಏನು ಹಾಕ್ಲೇಬೇಕಂತ ಏನಿಲ್ಲ. ನಾನು ಸುಮ್ಮನೆ ಕಲರ್ಗೆ ಹಾಕ್ತೀನಿ ಸ್ವಲ್ಪ. ನೋಡೋಣ. ಇದು ಆ್ಯಕ್ಚುಲಿ 4 days ಸ್ಟೋರ್ ಮಾಡಿರಬೇಕು ಗಾಜಲ್ಲಿ. ಆವಾಗಲೇ ಚೆನ್ನಾಗದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಊರ್ಕೊಳ್ಳುತ್ತೆ. ಅಮಟೆ ಉಪ್ಪಿನಕಾಯಿ. ಈಗ ಇದಕ್ಕೆ ಫುಲ್ ಹಾಕ್ಬಿಡೋಣ. ಜಡಲ್ ಹಾಕೋಬೇಕಂತೆ. ಫೋನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡೋಕ್ಕೆ ಆಗೋದು ನೋಡಿ. ಈ ಥರ ಹಾಕೋಬೇಕು. ಕಟ್ ಮಾಡಿ ಆಮೇಲೆ ಹಾಕೋಣ. ಇವಾಗ ಅಮೆಟೆಕಾಯಿ ರೆಡಿ. ಅಮೆಟೆಕಾಯಿ ಉಪ್ಪಿನಕಾಯಿ ರೆಡಿ. ಇದು 4 days ಸ್ಟೋರೇಜ್ ಮಾಡಬೇಕಂತೆ. ಇದರಲ್ಲಿ ನೀರು ಬಿಟ್ಕೊಳ್ಳುತ್ತಂತೆ. 4 days ಆದಮೇಲೆ ಇದನ್ನ ಯೂಸ್ ಮಾಡ್ಕೋಬೋದು. ಎಷ್ಟು ಮಂತ್ವರೆಗೂ ಇರ್ತೈತೆ ಇದು? 1.5 ಅಷ್ಟೇ. 2 monthsವರೆಗೂ ಇರುತ್ತೆ. ಚೆನ್ನಾಗಿ ನೋಡ್ಕೊಂಡು. ಅಂದರೆ ನಾವು ಯಾವ ಥರ ಇದನ್ನ ಇದು ಮಾಡ್ಕೊತೀವಿ, ಬೂಸ್ಟ್ನ ಬರ್ದಂಗೆಲ್ಲ. ಅದಕ್ಕೆ ಮೆಂತೆ ಹಾಕಿಲ್ಲ. ಇದಕ್ಕೆ ಮೇ ಬಿ ಮೆಂತೆನೂ ಹಾಕಬೇಕು. ಅದನ್ನು ಮೆಂತೆ ಹಾಕಿದ್ರೆ ಬೂಸ್ಟ್ನ ಬರ್ತದೆ ನಮ್ಮ ಅಜ್ಜಿ ಹೇಳಿದ್ದಾರೆ. ಅದಕ್ಕೋಸ್ಕರ ಮೆಂತೆ ಹಾಕಿದ್ರೆ ಬೂಸ್ಟ್ ಬರುತ್ತಂತೆ. ಸೊ ಅದಕ್ಕೆ ಮೆಂತೆ ಹಾಕಿಲ್ಲ. ಹಾಕೋಬೋದು. ಅದು ಏನಂದ್ರೆ 1 month ಒಳಗಡೆ ತಿಂತೀನಿ. ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಅಮಟೆಕಾಯಿ ತಗೊಂಡು ಈ ಥರ ಉಪ್ಪಿನಕಾಯಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ನಮಗೆ ಬಂದ ಹಾಗೆ ಮಾಡಿದ್ದೀವಿ. ಫಸ್ಟ್ ಟೈಮ್ ನಾವು ಮಾಡಿರೋದು. ಫಸ್ಟ್ ಟೈಮ್ ನಾವು ಮಾಡಿ. ನನ್ನ ಮೈದಾ ನೋಡ್ರಿ ಅಲ್ಲಿ ಏನು ಮಾಡ್ತಿದ್ದಾರೆ ಅಕ್ಕ ತಂಗಿಯವರು ಅಂತ ನೋಡಿ. ನಮ್ಮ ಮೈದಾ ಹೆಂಗೆ ಬರ್ತಿದ್ದಾನೆ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ? ಒಬ್ಬ ಮೈದಾ ಹಿಂಗಿದ್ದಾನೆ. ಇಲ್ಲಿ ನೋಡಿ, ನನ್ನ ಮೈದಾ ನೋಡ್ರಿ ಹೆಂಗಿದ್ದಾನೆ. ನೋಡಿ ಯಾವ ಥರ ಗುರಾಯಿಸ್ತಾನೆ. ವಿಡಿಯೋಗೆ ಬಂದಿಲ್ಲ ಅಂದ್ಬಿಟ್ಟು ಗುರಾಯಿಸ್ತಾ ಇದ್ದಾನೆ. ಫ್ರೆಂಡ್ಸ್, ಅಕ್ಕ ವಾರ್ಗಿತ್ತಿದು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.